ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾಗೃದ ಕಶ್ಯಶ್ವಿಧನಂ. ಉಪನಿಷತ್ತುಗಳು ಭಾರತೀಯ ತತ್ವಶಾಸ್ತ್ರದ ಅಮೋಘ ಜ್ಞಾನ ರಾಶಿಗಳು. ಸುಮಾರು 1200 ಉಪನಿಷತ್ತುಗಳು, ಅದರ ಮೇಲೆ ಚಿಲ್ಲರೆ ಉಪನಿಷತ್ತುಗಳು ಅಂತ ಅಂದರೆ ಅನಂತ, ಗಣನೆಗೆ ಸಿಗದಂಥ ಅನಂತ ಉಪನಿಷತ್ತುಗಳನ್ನು ನಾವು ನೋಡುತ್ತೀವಿ. ಅದರಲ್ಲಿ ಪ್ರಮುಖವಾಗಿರತಕ್ಕಂಥವುಗಳು ದಶೋಪನಿಷತ್ತುಗಳು ಅಂತ ನಾವು ಈ ಉಪನಿಷತ್ತುಗಳನ್ನು ಪರಿಗಣಿಸಿದ್ದೇವೆ. ಈಶಾ, ಕೇನ, ಕಟ, ತೈತ್ತರೀಯ, ಐತ್ತರೀಯ, ಪ್ರಶ್ನೆ, ಮುಂಡಕ, ಮಾಂಡುಕ್ಯ, ಬೃಹದಾರಣ್ಯಕ, ಛಾಂದೋಗ್ಯ ಉಪನಿಷತ್ತು. ಇವು ಅತ್ಯಂತ ಪ್ರಮುಖವಾದಂಥ ಉಪನಿಷತ್ತುಗಳು. ಇವುಗಳಲ್ಲಿ ಈಶಾವಾಸ್ಯ ಅತ್ಯಂತ ಚಿಕ್ಕದಾಗಿರತಕ್ಕಂಥ ಉಪನಿಷತ್ತು. ಈ ಉಪನಿಷತ್ತಿನ ಆರಂಭದ ಮಂತ್ರ ಈಶಾವಾಸ್ಯಮಿದಂ ಎಂಬ ಮಂತ್ರದಿಂದ ಆರಂಭವಾಗುತ್ತಿರುವ ಕಾರಣ ಉಪನಿಷತ್ತನ್ನು ಕೂಡ ಈಶಾವಾಸ್ಯ ಎಂದು ನಾವು ಕರೀತಾ ಇದ್ದೇವೆ. ಇದು ಈಶಾವಾಸ್ಯ ಉಪನಿಷತ್ತಿನ ಪ್ರಥಮ ಮಂತ್ರ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾಗೃದ ಕಶ್ಯಶ್ವಿಧನಂ. ಈ ಮಂತ್ರಕ್ಕೆ ಹಲವಾರು ಜನ ಆಚಾರ್ಯರು ಹಲವು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು ಭಕ್ತಿಪರ ಉಪಾಸನಪರ ಅರ್ಥವನ್ನು ಮಾಡಿದರೆ, ಭಗವಾನ್ ಪೂಜ್ಯಪಾದ ಶಂಕರಾಚಾರ್ಯರು ಜ್ಞಾನಪರ ಅರ್ಥವನ್ನು ಮಾಡ್ತಾ ಇದ್ದಾರೆ. ಯತ್ಕಿಂಚ ಜಗತ್ಯಾಂ ಜಗತ್ ಇದಂ ಸರ್ವಂ ಈಶಾ ಆವಾಸ್ಯಂ. ಇದು ಎಂದು ತೋರಿ ಬರುವ ಈ ಜಗತ್ತಿನಲ್ಲಿ ಚರ ಅಚರ, ಸ್ಥಿರ ಜಂಗಮ ಏನೇನು ತೋರುತ್ತಾ ಇದೆಯೋ ಅದೆಲ್ಲವನ್ನು ಈಶ್ವರನಿಂದ ಆಚ್ಛಾದಿಸಬೇಕು, ಮುಚ್ಚಿ ಹಾಕಬೇಕು. ಹೀಗೆ ಸರ್ವತ್ರ ಈಶ್ವರನನ್ನು ಆಚ್ಛಾದಿಸುವ ಮೂಲಕ ತೇನ ತ್ಯಕ್ತೇನ ಭುಂಜೀಥ, ಇದೆಲ್ಲವನ್ನು ತ್ಯಾಗ ಮಾಡುವುದರ ಮೂಲಕ ಭುಂಜೀಥ ಪಾಲಯೇಥ, ಇದನ್ನು ನೀನು ರಕ್ಷಣೆ ಮಾಡ್ಕೋಬೇಕು. ಭುಂಜೀಥ ಅಂದ್ರೆ ಭೋಗಿಸಬೇಕು ಎಂಬ ಅರ್ಥ ಅಲ್ಲ. ಮಾಗೃದ ಕಶ್ಯಶ್ವಿಧನಂ, ಎಲ್ಲ ಸಂಪತ್ತು ಯಾರದು? ಇಷ್ಟು ಸುಮ್ಮನೆ ಶಬ್ದಶಃ ಅರ್ಥ. ಅದರ ವಿಶೇಷ ವ್ಯಾಖ್ಯಾನವನ್ನು ಸ್ವಲ್ಪ ಸಮಯದ ಕೊರತೆ ಇರುತ್ತದೆ. ಜಗತ್ತೆಲ್ಲವೂ ಈಶ್ವರನಿಂದ ಆಚ್ಛಾದಿಸಬೇಕು. ಆಚ್ಛಾದಿಸಬೇಕು ಎಂಬುದಕ್ಕೆ ಹೊದಿಸಬೇಕು. ಈ ಟೇಬಲ್ ಅರಿವಿಯಿಂದ ಮುಚ್ಚಿ ಹಾಕ್ಯಾರಲ್ಲ, ಹಾಗೆ ಪ್ರಪಂಚವನ್ನು ಪರಮಾತ್ಮನಿಂದ ಮುಚ್ಚಿ ಹಾಕಲ್ಪಡಬೇಕು. ಈ ಅರಿವಿ ತಗೊಂಡು ಈ ವಸ್ತುವನ್ನು ಮುಚ್ಚಿ ಹಾಕ್ಲಿಕ್ಕೆ ಬರ್ತದೆ, ಪರಮಾತ್ಮನ ತಗೊಂಡು ಜಗತ್ತನ್ನು ಹೆಂಗೆ ಮುಚ್ಚಿ ಹಾಕಬೇಕು? ಈ ಸಮಸ್ಯೆ ಅನ್ನಿಸ್ತದೆ ಅಲ್ರಿ. ಅದಕ್ಕೆ ಭಾಳ ಚಂದ ವ್ಯಾಖ್ಯಾನ ಮಾಡಿದರು. ಈಗ ಅನಂತ ಬಂಗಾರದ ಆಭರಣಗಳದಾವ. ಜ್ಯುವೆಲರಿ ಶಾಪ್ ಹೋಗ್ರಿ ನೀವು, ನಾನಾ ನಮೂನಿ ಬಂಗಾರದ ಆಭರಣಗಳದಾವ. ಕೊಳ್ಳ ಹಾಕ್ಕೊಳ್ಳು, ಕಿವ್ಯಾಗ ಹಾಕ್ಕೊಳ್ಳು, ಅನಂತ ಆಭರಣಗಳದಾವ. ಬೇರೆ ಬೇರೆ ಹೆಸರಿನಿಂದ ನಾವು ಗುರುತಿಸ್ತೀವಿ ಅವನ್ನೆಲ್ಲ. ಆ ಎಲ್ಲ ಆಭರಣ ಏನು ಸಾಮಾನುಗಳುಂಟೋ ಅವೆಲ್ಲವನ್ನು ಬಂಗಾರದಿಂದ ಮುಚ್ಚಲ್ಪಡಬೇಕು ಅಂದರೆ ಹೆಂಗೆ ಮುಚ್ಚೋದು? ಅಂದರೆ ಅವೆಲ್ಲವೂ ಬಂಗಾರವಾಗಿ ಕಾಣುವುದು. ಅಂದರೆ ಬಂಗಾರವಾಗಿನೇ ಎಲ್ಲವೂ ತೋರಿ ಬರಬೇಕು ಅಂತಂದರೆ
ಆ ನಾಮರೂಪವನ್ನು ತೆಗೆದು ಹಾಕಿಬಿಟ್ರೆ ಸಾಕು, ಅವೆಲ್ಲವೂ ಬಂಗಾರ ರೂಪವಾಗಿಯೇ ತೋರಿ ಬರುತ್ತವೆ. ಹೌದಲ್ರಿ? ಅಂದ್ರೇನ್ರಿ? ಈ ನಾಮರೂಪ ದೃಷ್ಟಿ ಐತೆಲ್ಲ, ಅದನ್ನು ನೇತಿಗೆಳೆದಾಗ ಅಖಂಡ ಪರವಸ್ತುವೇ ಈ ಪ್ರಪಂಚದಲ್ಲಿ ತೋರಿ ಬರ್ತೇವೆ. ಛಂದೋಪನಿಷತ್ತಿನ ಉದಾಹರಣೆಯನ್ನು ಹೇಳಿದ್ರಲ್ಲ, ಮಡಿಕೆ ಕುಡಿಕೆ ಅನಂತ ಮಣ್ಣಿನ ಪದಾರ್ಥಗಳಾಗಿವೆ. ನಾವು ನಾಮರೂಪದಿಂದ ನೋಡಿದಾಗ ಮಡಿಕೆ ಬೇರೆ, ಗಡಿಗೆ ಬೇರೆ, ಇತ್ಯಾದಿ ಇತ್ಯಾದಿ ಎಲ್ಲವೂ ಭಿನ್ನ ಭಿನ್ನವಾಗಿ ಬೇರೆ ಬೇರೆಯಾಗಿ ತೋರಿ ಬರುತ್ತವೆ. ಅವೆಲ್ಲ ಪದಾರ್ಥಗಳು ಮಣ್ಣಿನಿಂದ ಮುಚ್ಚಬೇಕು ಅಂದ್ರೆ ಅದಕ್ಕೆ ಅರ್ಥ ಏನ್ರಿ? ನಾಮರೂಪ ದೃಷ್ಟಿಯನ್ನು ನೇತಿಗಳೆದು ಆ ಉಪಾದಾನ ಕಾರಣವಾಗಿರತಕ್ಕಂಥ ಮಣ್ಣನ್ನು ಕಾಣುವಂಥ ದೃಷ್ಟಿ ಬಂತಂದ್ರೆ ಎಲ್ಲದರಲ್ಲಿಯೂ ಮಣ್ಣೇ ತೋರಿ ಬರ್ತದೆ. ಆ ಎಲ್ಲ ಮಣ್ಣಿನಿಂದ ಎಲ್ಲ ವಸ್ತುಗಳನ್ನು ಮುಚ್ಚಿದಂತಾಗುತ್ತದೆ. ಹಾಗೆ ಪರಮಾತ್ಮನು ಪ್ರಪಂಚಕ್ಕೆ ಉಪಾದಾನ ಕಾರಣನಾಗಿದ್ದಾನೆ. ಆ ಉಪಾದಾನ ಕಾರಣ ನಾನಾ ನಮನಿ ಐತಿ ಏನ್ರಿ? ಇಲ್ಲಿ ಅಭಿನ್ನ ನಿಮಿತ್ತೋಪಾದಾನ ಕಾರಣ, ವಿವರ್ತ ರೂಪದಿಂದ ಉಪಾದಾನ ಕಾರಣ. ಹಾಗೆಲ್ಲ ಯಾಕೆ ಹೇಳಬೇಕು? ಕಿರಿಕಿರಿ ಐತಿ. ಅಷ್ಟೆಲ್ಲ ಕಿರಿಕಿರಿ ಅವು ನಮ್ಮ ತಲೆಗಿರಲಿ, ನಿಮ್ಮ ತಲೆ ಹಾಕೋದು ಬೇಡವು ಏನ್ರಿ? ಯಾವಾಗಲೂ ಉಪಾದಾನ ಕಾರಣವಾದದ್ದು ಕಾರ್ಯದಲ್ಲಿ ಅನುಸೂತವಾಗಿರುತ್ತದೆ. ಇದು ಒಪ್ಕೊಳ್ಳೇಬೇಕಲ್ರಿ? ಪರಮಾತ್ಮನು ಈ ಜಗತ್ತಿಗೆ ಉಪಾದಾನ ಕಾರಣ ಆಗಿರೋಣದ್ರಿಂದ ಎಲ್ಲದರಲ್ಲಿಯೂ ಅವನು ತುಂಬಿಕೊಂಡಿದ್ದಾನೆ. ಛಂದೋಪನಿಷತ್ತಿನ ಒಂದು ಬಹಳ ಅಪರೂಪದ ದೃಷ್ಟಾಂತ ಇದಕ್ಕೆ. ಶ್ವೇತಕೇತು ಅನಂತ ಉದಾಹರಣೆಗಳನ್ನು ಹೇಳ್ತಾ ಬಂದಿದ್ದಾರೆ. ಅದರಲ್ಲಿ ನನಗೆ ಬಹಳ ಈ ಪ್ರಸಂಗವನ್ನು ವಿವರಿಸಲಿಕ್ಕೆ ಬಹಳ ಇಷ್ಟವಾದಂಥ ಒಂದು ಉದಾಹರಣೆ ಅಂದರೆ, ಉದ್ದಾಲಕರು ಶ್ವೇತಕೇತುವಿಗೆ ಹೇಳ್ತಾರೆ. ಶ್ವೇತಕೇತು ಕೇಳ್ತಾನೆ, ಪರಮಾತ್ಮನು ಉಪಾದಾನ ಕಾರಣನಾಗಿದ್ದಾನೆ, ಜಗತ್ತಿನ ಎಲ್ಲೆಲ್ಲೂ ಅವನೇ ತುಂಬಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ನಮಗೆ ಪ್ರಪಂಚ ಬಿಟ್ಟರೆ ಪರಮಾತ್ಮ ಕಂಡು ಬರ್ತಾನೆ ಇಲ್ಲ. ಹಾಗೆ ನಾವು ಈ ಪ್ರಪಂಚಕ್ಕೆ ಉಪಾದಾನ ಕಾರಣನಾದಂಥ ಪರಮಾತ್ಮನು ಪ್ರಪಂಚದಲ್ಲಿ ಎಲ್ಲೆಡೆಯಲ್ಲಿಯೂ ತುಂಬಿಕೊಂಡಿದ್ದಾನೆ ಎಂಬುದನ್ನು ಹೆಂಗೆ ಕಾಣಬೇಕು ಎಂಬ ಶ್ವೇತಕೇತುವಿನ ಪ್ರಶ್ನೆಗೆ ಬಹಳ ಅಪರೂಪದ ಒಂದು ಉದಾಹರಣೆಯನ್ನು ಉಪನಿಷತ್ತು ಹೇಳಿದೆ. ಬಹಳ ಚಂದನೆಯ ಕಥೆ ಅದು. ಉದ್ದಾಲಕರು ಶ್ವೇತಕೇತುವಿಗೆ ಹೇಳಿದ್ರಂತೆ, ಏನು, ಒಂದು ಪಾತ್ರೆಯಲ್ಲಿ ನೀರು ತುಂಬ್ಕೊಂಡು ಬಾ. ಏನು ನೀರಡಿಸ್ಯಾನ ನಮ್ಮ ಪ್ಯಾರಿಗೆ ಹೊತ್ತು ನೀರು ಕುಡಿದು ಹೇಳ್ತಾನೇನೋ ಅಂತ ಹೇಳಿ ನೀರು ತೊಗೊಂಡು ಬಂದ ಶ್ವೇತಕೇತು. ಅದರೊಳಗೆ ಒಂದು 2 ಬಗೆಸೆ ಹರಳು ಉಪ್ಪು ಹಾಕದ ಶ್ವೇತಕೇತು. ನಾಳೆಗೆ ಬಾ ಹೇಳ್ತೇನೆ. ಮರುದಿವಸ ಬಂದ ಮಗ ಶಿಷ್ಯ ಶ್ವೇತಕೇತು ಉದ್ದಾಲಕರಿಗೆ. ಉದ್ದಾಲಕರು ಶ್ವೇತಕೇತುವಿಗೆ ಹೇಳಿದ್ರಂತೆ, ನಿನ್ನೆ ಈ ಪಾತ್ರೆಯ ನೀರಿನೊಳಗ ಹರಳುಪ್ಪ ಹಾಕಿದ್ದಲ್ಲ, ಅವನು ಜರ ಹೊರಗೆ ತೆಗಿ. ಕೈಯಾಡಿಸಿ ನೋಡ್ತಾನ, ಉಪ್ಪ ನೀರಿನೊಳಗೆ ಬೆರೆತು ಹೋಗಿದೆ. ಅವನು ಹುಡುಕ್ಯಾಡ್ದ ಅದು ಹೆಂಗೆ ಸಿಗ್ತದ್ರಿ ಈಗ? ಉದ್ದಾಲಕರಂದ್ರು, ತೆಗಿ ನೀರಾಗ ಉಪ್ಪ ಹಾಕಿಯಲ್ಲ ನಿನ್ನೆ, ಅದನ್ನು ಹೊರಗೆ ತೆಗಿ. ಯಪ್ಪ, ಇದು ಉಪ್ಪು ಹೊರಗೆ ತೆಗಲ್ಲ, ಬರಂಗಿಲ್ಲ. ನೀನೇ ಹಾಕಿಯಲ್ಲ ನಿನ್ನೆ. ಹಾಕಿನಿ ಕರೆ, ಇದು ಎಲ್ಲ ಕಡೆ ವ್ಯಾಪಿಸಿಕೊಂಡು ಬಿಟ್ಟಿದೆ. ಇದ್ರೊಳಗ ನೀರಿನ ತುಂಬ ಎಲ್ಲ ಕಡೆ ವ್ಯಾಪಿಸಿದೆ ಅಂತ ಹೆಂಗೆ ಹೇಳ್ತಿ? ಅಲ್ಲ, ಎಲ್ಲಿ ನೆಕ್ಕಿ ನೋಡಿದ್ರು ಬುಡದಾಗ ನೀರು ತಗೊಂಡು ನಾನು ರುಚಿ ನೋಡಿದ್ರ ಎಲ್ಲೇ ದಂಡಿ ಸುತ್ತ ಎಲ್ಲೇ ಆ ನೀರಿನ ರುಚಿ ನೋಡಿದ್ರೆ ಎಲ್ಲ ಕಡೆ ನೀರು ಉಪ್ಪುಪ್ಪಾಗಿ ಕಂಡು ಬರ್ತದ ಮೇಲೆ ಈ ಉಪ್ಪು ಎಲ್ಲ ಕಡೆ ವ್ಯಾಪಿಸಿಕೊಂಡೈತಿ.
ಎಲ್ಲ ಕಡೆ ವ್ಯಾಪಿಸಿಕೊಂಡೈತಿ, ನಿನಗೂ ಪಕ್ಕಾ ನಿಶ್ಚಯ ಐತಿ ಇದ್ರೊಳಗೆ ಉಪ್ಪು ಐತಿ ಅಂತ ಪಕ್ಕಾ ನಿಶ್ಚಯ ಐತಿ. ಉಪ್ಪು ಐತಿಲ್ರ ಅದ್ರೊಳಗೆ? ಎಲ್ಲೈತಿ? ಎಲ್ಲ ಕಡೆ ಐತಿ. ತಳಗೈತಿ, ಮ್ಯಾಲೈತಿ, ಎಲ್ಲ ಕಡೆ ಆ ಪಾತ್ರೆಯ ನೀರಿನ ತುಂಬೆಲ್ಲ ಉಪ್ಪು ವ್ಯಾಪಿಸಿಕೊಂಡಿದೆ. ಉಪ್ಪು ಅದ ಅನ್ನೋದು ನಿನಗೂ ಒಪ್ಪಿಗೆ ಅದ, ನನಗೂ ಒಪ್ಪಿಗೆ ಅದ. ಆದ್ರೆ ಕಾಣ್ತದೇನು? ಇಲ್ಲಿ ನಮ್ಮದು ಪರಿಸ್ಥಿತಿ ಹೀಗೆ ಆಗಿದೆ. ಬರೀ ನೀರೇ ಕಾಣ್ತದ, ಉಪ್ಪಿದ್ದುದು ಕರೆ ಐತಿ, ಕಾಣಂಗಿಲ್ಲ. ಪ್ರಪಂಚದ ತುಂಬೆಲ್ಲ ಪರಮಾತ್ಮನೇ ಅದಾನ, ಆದರೆ ಪ್ರಪಂಚ ಬಿಟ್ಟು ನಮಗೆ ಪರಮಾತ್ಮ ಕಾಣುದೆ. ಎಲ್ಲಿ ನೋಡಿದ್ರು ಬರೀ ಪ್ರಪಂಚವೇ ಕಾಣ್ತದೆ. ಹಾಗೆ ಉಪ್ಪು ಇದ್ದುದು ಕರೆ ಅದ, ಕಾಣಂಗಿಲ್ಲ. ಕಾಣಬೇಕು ಅಂದ್ರೆ ಅದ ಅಂತ ಅನುಭವಕ್ಕೆ ಬರಬೇಕಾಗಿತ್ತು. ಅಂದ್ರೆ ಉದ್ದಾಲಕರು ಹೇಳಿದ್ರಂತ, ಜರ ನಾಲಿಗೆ ಹಚ್ಚಿಕೊಂಡು ನೋಡು. ಇದು ಕಣ್ಣಿನಿಂದ ಉಪ್ಪು ಕಾಣ್ಲಕ್ಕೆ ಬರಂಗಿಲ್ಲ. ಇದರೊಳಗೆ ಉಪ್ಪದ ಅಂತನ್ನೋದನ್ನ ನಾಲಿಗೆಯಿಂದ ಮಾತ್ರ ಕಾಣ್ಲಿಕ್ಕೆ ಬರ್ತದೆ. ಹಾಗೆಯೇ ಪ್ರಪಂಚದಲ್ಲೆಲ್ಲ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಅದಕ್ಕೆ ಕಾಣಬೇಕಾಯ್ತಂದ್ರೆ ಅನುಭವದ ದೃಷ್ಟಿಗೆ, ಬ್ರಹ್ಮ ದೃಷ್ಟಿಗೆ ಕಾಣುತ್ತದೆ. ಅದು ಪ್ರಪಂಚದ ದೃಷ್ಟಿಗೆ ಕಾಣಂಗಿಲ್ಲ. ಅದಕ್ಕೆ ದೃಷ್ಟಿಂ ಜ್ಞಾನಮಯಂ ಕೃತ್ವಾ ಪಶ್ಯೇತ್ ಬ್ರಹ್ಮಮಯಂ ಜಗತ್. ಋಷಿಗಳು, ಜ್ಞಾನಿಗಳು ಈ ಪ್ರಪಂಚದ ಎಲ್ಲೆಡೆಯಲ್ಲೂ ಪರಮಾತ್ಮ ತುಂಬಿದ್ದಾನೆ. ಕಾಣಬೇಕಾಗಿತ್ತಂದ್ರೆ ದೃಷ್ಟಿಯನ್ನು ಜ್ಞಾನಮಯ ಮಾಡ್ಕೋ, ಅಂದ್ರೆ ಮಾತ್ರ ಆ ಪರಮಾತ್ಮ ಕಂಡು ಬರ್ತಾನೆ. ನಿಂದು ಬರೀ ಪ್ರಪಂಚಮಯ ದೃಷ್ಟಿಯಾಗಿರೋಣದರಿಂದ, ನಾಮರೂಪಾತ್ಮಕ ದೃಷ್ಟಿ ನಿನ್ನದಾಗಿರೋಣದರಿಂದ ಪ್ರಪಂಚ ಬಿಟ್ಟರೆ ನಿನಗೆ ಪರಮಾತ್ಮ ಕಾಣ್ತಾ ಇಲ್ಲ. ಪರಮಾತ್ಮನನ್ನು ಕಾಣಬೇಕಾಗಿತ್ತಂದ್ರೆ ಇದು ಮಿಥ್ಯಾ ಅಂತ ತಿಳ್ಕೊ, ಅವನಲ್ಲಿ ಕಲ್ಪಿತವಾಗಿ ತೋರಿ ಬಂದಿದೆ ಅಂತ ತಿಳ್ಕೊ. ಹಗ್ಗ ಹಾವಿನ ಕತಿ ಗೊತ್ತದೆ ನಿಮಗೆ. ಹಾವನ್ನು ಹಗ್ಗಿನಿಂದ ಮುಚ್ಚಬೇಕಂದ್ರೆ ಹಗ್ಗವನ್ನು ಅನುಭವಕ್ಕೆ ತಂದು ಕೊಟ್ರ ಹಾವು ಹಗ್ಗದ ಸ್ವರೂಪನೇ ಆಗ್ತದ. ಹಾಗೆ ಅಧಿಷ್ಠಾನ ರೂಪನಾದಂಥ ಪರಮಾತ್ಮನ ಅನುಭೂತಿ ಮಾಡ್ಕೊಂಡ್ಬಿಟ್ರೆ ಪ್ರಪಂಚವೆಲ್ಲವೂ ಪರಮಾತ್ಮ ಸ್ವರೂಪವಾಗಿ ಕಂಡು ಬರುತ್ತದೆ. ಏನ್ರಿ? ಪರಮಾತ್ಮನಿಂದ ಆಚ್ಛಾದನೆ ಮಾಡಿದಂತಾಗುತ್ತದೆ. ಅದಕ್ಕೆ ನಾಮದೃಷ್ಟಿಯನ್ನು ಅದನ್ನು ತೆಗೆದು ಹಾಕು. ಮಿಥ್ಯಾ, ನಾಮರೂಪಾತ್ಮಕವಾಗಿ ತೋರಿ ಬರುವಂಥ ಪ್ರಪಂಚ ಇದು ಮಿಥ್ಯಾ ಆಗಿದೆ. ಇದಕ್ಕೆ ಅಧಿಷ್ಠಾನವಾದಂಥ ಪರಮಾತ್ಮ ಇದರೆಲ್ಲಡೆಯಲ್ಲಿ ತುಂಬಿಕೊಂಡಿದ್ದಾನಂತ ಅಧಿಷ್ಠಾನವನ್ನು ಕಾಣು, ಪರಮಾತ್ಮನನ್ನು ಕಾಣು. ಆವಾಗ ಈ ಪ್ರಪಂಚದ ತುಂಬೆಲ್ಲ ಪರಮಾತ್ಮನೇ ಕಾಣುತ್ತಾನೆ, ಅವನು ಬಿಟ್ಟರೆ ಇನ್ನೇನು ಇಲ್ಲ ಎಂಬ ಈಶಾವಾಸ್ಯಮಿದಂ ಇಷ್ಟು ಪದಗಳಿಗೆ ಮಾತ್ರ ವಿವರಣೆ ಕೊಡಲಾಯಿತು.